ಧರ್ಮಯುದ್ಧದಲ್ಲಿ ಬಿಜೆಪಿ ಈಗಾಗಲೇ ಹೋರಾಟಕ್ಕೆ ಧುಮುಕಿರೋದ್ರ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ವಿ ಬೆಳಗಿನಿಂದ ಕೂಡ. ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಾತನಾಡಿರೋದು, ಸರ್ಕಾರಕ್ಕೆ ಒಂದ್ ಕಡೆಗೆ ಬಿಜೆಪಿ ವರ್ಸಸ್ ಸರ್ಕಾರ ಅನ್ನುವಂತಹ ವೇದಿಕೆ ಸಿದ್ಧವಾಗುತ್ತಾ ನಾಳೆ ಅನ್ನೋದು ಪ್ರಶ್ನೆ. ನಾಳೆ ವಿಧಾನಸಭಾ ಕಲಾಪದಲ್ಲಿ ಧರ್ಮಯುದ್ಧ ಜೋರಾಗುತ್ತಾ ಅಂತ ಕುತೂಹಲ. ನಾಳೆ ಸದನದಲ್ಲಿ ಉತ್ತರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಡ್ಲಿಕ್ಕಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ತನಿಖಾ ವರದಿಯಲ್ಲಿ ಹಾಗಾದ್ರೆ ಏನಿದೆ ಅನ್ನೋದು ಪ್ರಶ್ನೆ. ಧರ್ಮಸ್ಥಳದ ವಿರುದ್ಧ ಹುನ್ನಾರ ನಡೆಸಿದವರ ಮೇಲೆ ಕ್ರಮ ಆಗುತ್ತಾ? ಇಲ್ಲಿ ತನಕ ಷಡ್ಯಂತ್ರ ಅಂತ ಸರ್ಕಾರದ ಭಾಗವಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು, ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ರು. ಈಗ ಉತ್ತರದಾಯಿತ್ವ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದು ಕುತೂಹಲ. ಧರ್ಮಸ್ಥಳದ ವಿರುದ್ಧ ಹುನ್ನಾರ ನಡೆಸಿದವರು ಯಾರು ಅದು ಬಟಾ ಬಯಲಾಗುತ್ತಾ? ಮತ್ತು ಹುನ್ನಾರದ ವ್ಯಾಪ್ತಿ ಎಷ್ಟು ಅದು ಬಯಲಾಗುತ್ತಾ? ಅಥವಾ ಕೇವಲ ಇಲ್ಲೇನು ಸಿಗ್ಲಿಲ್ಲ, ತನಿಖೆ ನಡೆಸಿದ್ವಿ ನಾವು ಅಂತ ಹೇಳಿ ಜಸ್ಟ್ ಒಂದು ಇಂಟರಿಮ್ ರಿಪೋರ್ಟ್ನ ಓದಿ ಹೇಳುವ ಕೆಲಸವನ್ನ ಮಾಡ್ತಾರಾ ಅಂತ. ಯಾಕಂದ್ರೆ ಈಗ ಸರ್ಕಾರದ ಭಾಗವಾಗಿರುವ ಇತರೆ ಸಚಿವರು ಮಾತಾಡೋದು ಬೇರೆ, ಇವ್ರು ಮಾತಾಡೋದು ಬೇರೆ. ಆಮೇಲೆ ಬಿಜೆಪಿ ಏನ್ ಪಾತ್ರವನ್ನು ವಹಿಸುತ್ತೆ ಅಂತ ಅವ್ರು ಕೇವಲ ಎಕ್ಸ್ಪೋಸ್ ಮಾಡಿ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಅವ್ರು ಇನ್ನಷ್ಟು ಉನ್ನತ ಮಟ್ಟದ ತನಿಖೆಯನ್ನ ಡಿಮ್ಯಾಂಡ್ ಮಾಡೋ ಚಾನ್ಸಸ್ ಇದೆ. ಚರ್ಚೆಗೆ ಅವಕಾಶ ಸದನದಲ್ಲಿ ಸಿಗುತ್ತಾ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ನಾಳೆ ಪರಮೇಶ್ವರ್ ಅವರು ಉತ್ತರ ಕೊಡ್ತಾರೆ ಸರಿ, ಬಟ್ ಚರ್ಚೆಗೆ ಅವಕಾಶ ಬಿಜೆಪಿಗೆ ಸಿಗುತ್ತಾ? ಮತ್ತು ಕೇವಲ ಸಂಕಲ್ಪದ ಹೋರಾಟ ಇದು, ಧರ್ಮವನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಅಷ್ಟೇ ಕೂತ್ಕೊಳ್ತಾರ ಬಿಜೆಪಿಯವರು? ಅಥವಾ NIA ತನಿಖೆ ಕೊಡಿ, ಇದನ್ನ CBI ಕೊಡಿ ಅಂತ ಏನಾದರೂ ಕೇಳ್ತಾರ ಸರ್ಕಾರವನ್ನ? ಮಮತಾ, ಧರ್ಮಸ್ಥಳ ಪ್ರಕರಣ ಏನಿದೆ ನಾಳೆ ಸದನದಲ್ಲಿ ಒಂದು ರೀತಿಯಲ್ಲಿ ಕದನದ ವಾತಾವರಣ ಸೃಷ್ಟಿ ಮಾಡೋದಂತೂ ಪಕ್ಕ. ಯಾಕೆಂದ್ರೆ ಈಗಾಗಲೇ ಚರ್ಚೆ ಮಾಡಿ ಮಧ್ಯಂತರ ವರದಿ ರಿಪೋರ್ಟ್ ಬಿಡುಗಡೆ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡಿದ್ದಾರೆ. ಜೊತೆಗೆ ಆ ಆರೋಪ ಸುಳ್ಳು, ಅನಾಮಿಕನ ಆರೋಪ, ಆತನ ವಿರುದ್ಧ ಮತ್ತೆ ಆತನ ಹಿಂದೆ ಇರುವಂಥವ್ರ ವಿರುದ್ಧ ಕೇಸ್ ಹಾಕಬೇಕು, ಆತನಿಗೆ ಮಂಪರ್ ಪರೀಕ್ಷೆ ಮಾಡಬೇಕು, ಇವೇ ಮುಂತಾದ ಆಗ್ರಹಗಳನ್ನು ಈಗಾಗಲೇ ಬಿಜೆಪಿಯವರು ಮಾಡಿದ್ದಾರೆ. ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಆ ಆಗ್ರಹಗಳನ್ನು ಮಾಡಿದ್ದಾರೆ. ನಾಳೆ ಸದನದಲ್ಲಿ ಉತ್ತರ ಕೊಡುವ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಅದು ಮಧ್ಯಂತರ ವರದಿ ರೂಪದಲ್ಲ, ಅಥವಾ ಮಾಹಿತಿ ಪಡ್ಕೊಂಡು SIT ಅಧಿಕಾರಿಗಳಿಂದ ಮಾಹಿತಿಯನ್ನ ಸದನಕ್ಕೆ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಜೊತೆಗೆ ಒಂದು ಹಂತದ ಈಗ ತನಿಖೆ ಮುಕ್ತಾಯ ಆಗಿದೆ. ಈಗ 18 ಸ್ಪಾಟ್ಗಳಲ್ಲಿ 17 ಸ್ಪಾಟ್ಗಳಲ್ಲಿ ಆಗಿದೆ, 2 ಕಡೆ ಮಾತ್ರ ಶವಗಳು ಸಿಕ್ಕಿದ್ದಾವೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಏನು ಅದು ಇದಕ್ಕೆ ಲಿಂಕ್ ಆಗಿರುವಂತಹದ್ದ, ಜೊತೆಗೆ ಏನ್ 100 ಶವಗಳನ್ನು ಹೂಳಿದ್ದೀನಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ದ ಅನಾಮಿಕ, ಅದಕ್ಕೆ ಪೂರಕವಾದಂತಹ ಪುರಾವೆಗಳು ಸಿಕ್ಕಿಲ್ಲ. ಹಾಗಾಗಿ ಮುಂದೇನು ಅನ್ನುವಂಥದ್ದು ಒಂದು. ಈಗ ಆಗಿರುವಂತಹ ತನಿಖೆ ವಿಚಾರದಲ್ಲಿ ಏನು ಕ್ಲಾರಿಟಿ ಸರ್ಕಾರದ್ದು ಮತ್ತೆ SITದು ಅಭಿಪ್ರಾಯ ಏನು ಅನ್ನುವಂಥ ಒಂದು ಬಹಿರಂಗ ಪಡಿಸ್ತಾರೆ ನಾಳೆ. ಜೊತೆಗೆ ಮುಂದೇನು ಅನ್ನುವಂಥದ್ದು, ಈಗ ಆರೋಪ ನಿರಾಧಾರ, ಸುಳ್ಳು ಆರೋಪ, ಇದು ಟೂಲ್ ಕಿಟ್ನ ಒಂದು ಭಾಗ ಅನ್ನುವಂತಹ ಆರೋಪಗಳನ್ನು ಕೂಡ ಬಿಜೆಪಿ ಮತ್ತೆ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಆ ಅನಾಮಿಕನ ವಿರುದ್ಧ ದಾಖಲೆ ಮಾಡಬೇಕು, ಯಾರೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧನೂ ಕೂಡ ದೂರು ದಾಖಲೆ ಮಾಡಬೇಕು ಅನ್ನುವಂಥ ಆಗ್ರಹ ಇದೆ. ಹಾಗಾಗಿ ಆ ವಿಚಾರಕ್ಕೆ ಸರ್ಕಾರದ ಉತ್ತರ ನಾಳೆ ಏನಿರುತ್ತೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಒಂದು ರೀತಿಯಲ್ಲಿ ಸರ್ಕಾರ ಕ್ಲಾರಿಟಿ ಕೊಡೋವರೆಗೂ ಕೂಡ ಸದನ ನಡೆಸೋದಕ್ಕೆ ಬಿಡಬಾರದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಹಾಗಾಗಿ ನಾಳೆಯ ಸದನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಸೂದ್. ಒಟ್ಟಿನಲ್ಲಿ ಸರ್ಕಾರಕ್ಕೆ ವಿಪರೀತವಾಗಿ ಮುಜುಗರ ಅಂತೂ ಆಗಿದೆ. ಯಾಕಂದ್ರೆ ಯಾರದ್ದೋ ಒಬ್ಬರದ್ದು ಒತ್ತಡಕ್ಕೆ ಮಣಿದು ಆಮೇಲೆ ಪೂರ್ವಾಪರ ವಿಚಾರಿಸ್ದೆ, ಈಗ ಅಲ್ಲಿ ಏನೂ ಸಿಗದೆ ಸಂಪನ್ಮೂಲ ವೇಸ್ಟು, ಮತ್ತು ಉತ್ತರ ಕೊಡ್ಬೇಕಲ್ವಾ, ಜಾರ್ಕೊಳಕ್ ಆಗಲ್ಲ. ಈಗ ಬೇರೆ ಕಡೆ ಎಲ್ಲ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಸರ್ಕಾರದವರು ಜಾರ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀರಾ ನೀವು. ಸೆಷನ್ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಕೊಟ್ಟಿರುವಂತಹ ವಿಚಾರ ಇರ್ಬೋದು, ನೋಡಿ ಬಂತು ಡೀಟೇಲ್ಸು. ಧರ್ಮಸ್ಥಳದ ವಿಚಾರದಲ್ಲಿ CM ಹಿಂದೆ ಟಿಪ್ಪು ಗ್ಯಾಂಗ್ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ R ಅಶೋಕ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಒಂದು ಗ್ಯಾಂಗ್ನ ಒತ್ತಡದ ಕಾರಣಕ್ಕಾಗ್ತಾ ಇರೋದು. ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ R ಅಶೋಕ್ ಅವರು ಆರೋಪವನ್ನೇ ಮಾಡಿರೋದು. ಮುಸುಕುದಾರಿಗೆ ಹಣವನ್ನ ಕೊಟ್ಟು ಕರೆದುಕೊಂಡು ಬಂದಂತಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಿದೆ. ಅದೇನೋ 40 ಲಕ್ಷ ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ. ವಿದೇಶದಿಂದ ಹಣ ಎಲ್ಲಿಂದ ಬರ್ತಾ ಇದೆ ಅದು ಮುಖ್ಯ. ಧರ್ಮಸ್ಥಳದ ಮಂಜುನಾಥನಿಗೆ ಅವಹೇಳನ ಮಾಡುವ ಷಡ್ಯಂತ್ರ, ಹುನ್ನಾರ, ತೇಜೋವಧೆ ಮಾಡೋ ಕೆಲಸ ಎಲ್ಲ ಕೆಲವರಿಂದ ಆಗ್ತಾ ಇದೆ, ಒಂದು ಗುಂಪಿನಿಂದ ಅಂತ R ಅಶೋಕ್ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಮತ್ತು ಅನಾಮಿಕ ವ್ಯಕ್ತಿ, ವಿಸಿಲ್ ಬ್ಲೋವರ್ ಅಂತ ಯಾರನ್ನ ಕರಿತಾ ಇದ್ರು, ಆತ ದುಡ್ಡಿಸ್ಕೊಂಡು ಬಂದು ಈ ತರ ನಾಟಕ ಮಾಡ್ತಿದ್ದಾನೆ ಅನ್ನೋದು ಇವ್ರದ್ದು ಆರೋಪ. ಈ ಧರ್ಮಸ್ಥಳದ ವಿಚಾರವಾಗಿ ಸಿದ್ದರಾಮಯ್ಯನವರ ಹಿಂದೆ ಒಂದು ರೀತಿ ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ, ಆ ತರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನ ತಗೊಂಡು ಅದನ್ನ ದೊಡ್ಡ
ರೀತಿ ಅಂದರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ, ನೂರಾರು ಕೊಲೆಗಳಾಗ್ಬಿಟ್ಟಿದೆ. ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆನೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಬಿಂಬಿತ ಮಾಡುವಂಥ ಷಡ್ಯಂತ್ರ ನಡೆದಿತ್ತು. ಈಗ ಪ್ರತಿದಿನನೂ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು 1000 ಕಂಪ್ಲೇಂಟ್ ಬರ್ತದಪ್ಪ. SP-ಗೆ DC-ಗೆ 1000 ಮೇಲೆ ಕಂಪ್ಲೇಂಟ್ ಬರ್ತದೆ. ಹಂಗಾರೆ ಅದೆಲ್ಲ SIT ಮಾಡ್ತಾರೆ. ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಬೇಕು, ಒಂದು ದಿನ ಎಲ್ಲ ಗಲಾಟೆ ಮಾಡಬೇಕು, ನಮ್ಮ MLA ಧರಣಿ ಮಾಡಬೇಕು, ಅಷ್ಟಾದರೂ ನೀವು SIT ಮಾಡಲ್ಲ. ಇಲ್ಲಿ ಏಕಾಏಕಿ ಅವನ್ಯಾರು ಅನಾಮಧೇಯ ಬಂದ್ಬಿಟ್ಟು ಇಲ್ಲಿ ನೂರಾರು ಕೊಲೆಗಳಾಗ್ಬಿಟ್ಟಿದೆ ಅಂದ ತಕ್ಷಣನೇ SIT-ನ ರಚನೆ ಮಾಡಿ ಸುಮಾರು ಒಂದು 15-20 ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿರಿ ಧರ್ಮಸ್ಥಳನ ಅವಹೇಳನ ಮಾಡೋವಂಥದ್ದು. ನಾವು SIT ಮಾಡಿ ಅದರ ವರದಿ ಬರಲಿ, ನಾವೇನು ಅದಕ್ಕೇನು ಭಯನೂ ಬೀಳಲ್ಲ, ಯಾವ ಹಿಂದೂ ಸಂಘಟನೆನೂ ಅದಕ್ಕೇನು ಭಯ ಬೀಳಲ್ಲ. ಆದರೆ ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಟ್ಟು ಇವೆಲ್ಲವನ್ನ ಷಡ್ಯಂತ್ರ ಮಾಡಿದ್ರಲ್ಲ, ಇದರಿಂದ ಯಾರಿದ್ದಾರೆ? ಈಗ BJP ಸರ್ಕಾರ